ಹಲೋ ಆ್ಯಂಡ್ ವೆಲ್ಕಮ್ ಟು ಸ್ಪರ್ಧಾ ಲೈನ್ಸ್. ಇವತ್ತಿನ ಮಹಾಸುದ್ದಿ ಏಷ್ಯಾ ಕಪ್. ಇದು ನಡೆದು ಬಂದ ಹಾದಿ. ಈ ವರ್ಷ ಆತಿಥ್ಯ ಪಾಕಿಸ್ತಾನ ವಹಿಸಿದೆ. ಸಡನ್ನಾಗಿ ನೀವು ಯೋಚನೆ ಮಾಡ್ತಿರ್ಬೋದು, ಏನಪ್ಪ KPSC ಎಕ್ಸಾಮ್ಸ್ ಇದೆ, ಇನ್ನೊಂದು ಮತ್ತೆ ಸರ್ಕಾರಿ ಎಕ್ಸಾಮ್ಗಳಿದೆ, ಏಷ್ಯಾ ಕಪ್ ಬಗ್ಗೆ ಮಾತಾಡ್ತಿದ್ದಾರಲ್ಲ ಅಂತ. ಬಟ್ ಇಲ್ಲೇ ಆ ಕ್ಯಾಚ್ ಇರೋದು. ನಾವೇನು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂತ ಟಾಪಿಕ್ ಬಂದಾಗ ಅಲ್ಲಿ ಕ್ರಿಕೆಟ್ ಡಿಪ್ಲೊಮೆಸಿ ಅಂತ ಒಂದು ಪ್ರಶ್ನೆ ಬರುತ್ತೆ. ಸೊ ಅನಾಲಿಸಿಸ್ ಪರ್ಸ್ಪೆಕ್ಟಿವಲ್ಲಿ ಈ ಕ್ರಿಕೆಟ್ ಡಿಪ್ಲೊಮೆಸಿನ ಅರ್ಥ ಮಾಡ್ಕೊಳ್ಳೋಕೆ ಹೋಗೋಣ. ಮತ್ತು ಏಷ್ಯಾ ಕಪ್ ಅಂತ ನಾವೇನು ಸ್ಥಾಪನೆ ಮಾಡ್ತಾರಲ್ಲ 1983ನಲ್ಲಿ, 1984 ಶಾರ್ಜಾ ಇದ್ರದ್ದು ಫಸ್ಟ್ ಗೇಮ್ ನಡೆಯುತ್ತೆ. ಇದ್ರ ಆಬ್ಜೆಕ್ಟಿವ್ ಏನು, ಮತ್ತು ನೀವು ಇಂಟರ್ವ್ಯೂಗೆ ಹೋಗಬೇಕಾದ್ರೆ UPSC ಆಗಿರ್ಬೋದು ಅಥವಾ KPSCಯಲ್ಲಿ ಆಗಿರ್ಬೋದು, ನಿಮಗೆ ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ ಅಂತ ಒಂದು ಫಾರ್ಮ್ ಬರುತ್ತೆ. ಅಲ್ಲಿ ನಿಮಗೆ ಹಾಬೀಸ್ ಅಂತಲೂ ಇರುತ್ತೆ. ಒಂದು ವೇಳೆ ನೀವು ಕ್ರಿಕೆಟ್ ನೋಡೋದು ಅಥವಾ ಕ್ರಿಕೆಟ್ ಆಡೋದು ಅಂತ ನಿಮ್ಮ ಹಾಬಿ ಹಾಕಿದ್ರಲ್ಲಿ ನಿಮಗೆ ಇಂತಹ ಪ್ರಶ್ನೆಗಳು ಕೇಳೋದು ಸರ್ವೇ ಸಾಮಾನ್ಯ. ಕ್ರಿಕೆಟ್ದು ಪಿಚ್ ಎಷ್ಟಿರುತ್ತೆ, 22 ಯಾರ್ಡ್ಸ್ ಇರುತ್ತಾ, ಗೂಗ್ಲಿ ಅಂದರೆ ಏನು. ಸೊ ಈ ಒಂದು ಪ್ರಶ್ನೆಗಳನ್ನ ನಿಮಗೆ ಇಂಟರ್ವ್ಯೂಲ್ಲೂ ಕೇಳುವ ಸಂಭಾವ್ಯಗಳಿರುತ್ತೆ. ಹಾಗಾಗಿ ನಾವು ಈ ಒಂದು ಪ್ರಶ್ನೆನ, ಈ ಒಂದು ಟಾಪಿಕ್ನ ಆನ್ಸರ್ ಮಾಡಲಿಕ್ಕೋಸ್ಕರ ನಾವು ಈ ಒಂದು ಟಾಪಿಕ್ನ ತೊಗೊಂಡು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ನಾವೆಲ್ಲರೂ ಕಾತುರದಿಂದ ನೋಡ್ತಾ ಇರ್ತೀವಿ, ಏನಾಗುತ್ತಪ್ಪ ಇಂಡಿಯಾ ಪಾಕಿಸ್ತಾನ್ ಮ್ಯಾಚಲ್ಲಿ, ಮತ್ತೊಮ್ಮೆ ಕೊಹ್ಲಿ ಏನಾದ್ರು ಸಿಕ್ಸ್ ಹೊಡೆದು ನಮ್ಮನ್ನು ಗೆಲ್ಲಿಸ್ತಾರ ಅಂತ ಈ ಒಂದು ಪ್ರಶ್ನೆಯನ್ನು ನಾವು ಕಾತುರದಿಂದ ನೋಡ್ತಾ ಇರ್ತೀವಿ. ಬಟ್ ಇವತ್ತು ಅದಕ್ಕೆ ಆಸ್ಪದ ಇಲ್ಲ. ಯಾಕೆಂದರೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇವತ್ತೇನು ನಡಿಬೇಕಿತ್ತು, ಮಳೆಯಿಂದ ಸ್ಟಾಪ್ ಆಗಿದೆ. ಇಬ್ಬರಿಗೂ ಒಂದೊಂದು ಪಾಯಿಂಟ್ ಕೊಟ್ಟಿದ್ದಾರೆ. ಬಟ್ ಇವತ್ತಿನ ಇಂಪಾರ್ಟೆನ್ಸ್ ಅಂದರೆ ನಾವು ಮ್ಯಾಚ್ ಬಗ್ಗೆ ಏನು ಮಾತಾಡ್ಲಿಕ್ಕೆ ಹೋಗಲ್ಲ. ಏನು ನಾವು ಡಿಸ್ಕಸ್ ಮಾಡ್ತೀವಿ ಅಂತಂದರೆ ಇದ್ರದ್ದು GS2 ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆನ್ಸ್ ಏನು, ಪ್ರಿಲಿಮಿನರಿ ಎಕ್ಸಾಮಿನೇಷನಲ್ಲಿ ಇದ್ರ ಇಂಪಾರ್ಟೆನ್ಸ್ ಏನು, ಮೇನ್ಸ್ ಎಕ್ಸಾಮಿನೇಷನಲ್ಲಿ ಇದನ್ನು ಹೇಗೆ ಲಿಂಕ್ ಮಾಡ್ತಾ ಹೋಗ್ತೀವಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಈ ಏಷ್ಯಾ ಕಪ್ ಅಂದರೆ ಏನು, ಏನಕ್ಕೆ ಇದು ಬಂತು, ಏಷ್ಯಾ ಕಪ್ ನಾವು ಏನಕ್ಕೆ ಇದನ್ನು ಬರುತ್ತೆ ಅಂತಂದರೆ, ಏಷ್ಯಾ ಕಪ್ ಅನ್ನೋದು ಅಧಿಕೃತವಾಗಿ ACC ಪುರುಷರ ಏಷ್ಯಾ ಕಪ್ ಅಥವಾ ACC ಕಪ್ ಎಂದು ಕರೆಯಲಾಗುತ್ತದೆ. ಇದು ಪುರುಷರ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಾವಳಿಯಾಗಿದೆ. ಇದು ಏಷ್ಯನ್ ದೇಶಗಳ ನಡುವೆ ಏಕದಿನ ಅಂತಾರಾಷ್ಟ್ರೀಯ ಮತ್ತು 2020 ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ವರೂಪದಲ್ಲಿ ನಡೆಯುತ್ತದೆ. ಅರ್ಥ ಮಾಡ್ಕೊಳ್ಳೋಣ. ಈ ಏಷ್ಯಾ ಕಪ್ ಅನ್ನೋದು ಏನಕ್ಕೆ ಬಂತು, 1983ಯಲ್ಲಿ ಏನಾಗುತ್ತೆ, ಒಂದು ಸಾಲಿಡ್ಯಾರಿಟಿ ತರಬೇಕು ಏಷ್ಯನ್ ಕಾಂಟಿನೆಂಟ್ಸ್ ಮಧ್ಯೆ, ಏಷ್ಯಾ ಕಾಂಟಿನೆಂಟಲ್ಲಿರುವ ಕಂಟ್ರಿಗಳ ಬಗ್ಗೆ ಅಂತ ಹೇಳಿ ಇವರೊಂದು ನಿರ್ಧಾರ ಮಾಡ್ತಾರೆ. ಸೊ ಏನಾಗುತ್ತೆ, ಇಂಡಿಯಾ ಇರುತ್ತೆ, ಪಾಕಿಸ್ತಾನ್ ಇರುತ್ತೆ, ಶ್ರೀಲಂಕಾ ಇರುತ್ತೆ. ಒಂದು ಆಬ್ಜೆಕ್ಟಿವ್ ಏನು ಏಷ್ಯಾ ಕಪ್ಪು ಅಂತಂದರೆ, ಒಂದು ಗುಡ್ ವಿಲ್ ಜನರೇಟ್ ಮಾಡಬೇಕು, ಈ ಎಲ್ಲ ಕಂಟ್ರಿಗಳ ಮಧ್ಯೆ ಸಾಲಿಡ್ಯಾರಿಟಿ ಬಿಲ್ಡ್ ಮಾಡಬೇಕು, ಎಲ್ಲ ಕಂಟ್ರಿಗಳ ಮಧ್ಯೆ ಒಂದು ಕೋಆರ್ಡಿನೇಷನ್ನ ಬಿಲ್ಡ್ ಮಾಡಬೇಕು. ಸೊ ಅದಕ್ಕೆ ಇವರೊಂದು ಏಷ್ಯಾ ಕಪ್ ಅಂತ 1983ಯಲ್ಲಿ ಒಂದು ಊಹಾಪೋಹಗಳು ಕೊಟ್ಟು ಥಾಟ್ ಪ್ರೊಸೆಸ್ ಮಾಡಿ 1984 ಇದ್ರ ಇಂಪ್ಲಿಮೆಂಟೇಷನ್ ನಡೆಯುತ್ತೆ. 1984 ಫಸ್ಟ್ ಮ್ಯಾಚ್ ಶಾರ್ಜಾಲ್ ನಡೀತಾ ಹೋಗುತ್ತೆ. ಸೊ ಇದ್ರ ಆಬ್ಜೆಕ್ಟಿವ್ ಬಂದು ಗುಡ್ ವಿಲ್ ಜನರೇಷನ್, ಒಂದು ಕಂಟ್ರಿ ಮತ್ತು ಇನ್ನೊಂದು ಕಂಟ್ರಿಗೆ ಒಂದು ಸೌಹಾರ್ದತೆ ಉದ್ದೇಶ ಇಟ್ಕೊಂಡು, ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಇದನ್ನು ಸ್ಥಾಪನೆ ಮಾಡ್ತಾರೆ. ಏಷ್ಯಾದ ದೇಶಗಳ ನಡುವೆ ಸೌಹಾರ್ದತೆಯನ್ನು ಉತ್ತೇಜಿಸಲು ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಅನ್ನು ಸ್ಥಾಪಿಸಿದಾಗ ಇದನ್ನು 1983ನಲ್ಲಿ ಸ್ಥಾಪಿಸಲಾಯಿತು. ಇದನ್ನು ಮೂಲತಃ 2 ವರ್ಷಗಳಿಗೊಮ್ಮೆ ನಡೆಸಲು ನಿರ್ಧರಿಸಲಾಯಿತು. ಈ ಏಷ್ಯಾ ಕಪ್ಪಲ್ಲಿ 50 ಓವರ್ ಗೇಮ್ ಇರುತ್ತೆ, 2020 ಓವರ್ ಗೇಮು ಇರುತ್ತೆ. ಎವ್ರಿ 2 ಇಯರ್ಸ್ ಇದ್ರ ಏಷ್ಯಾ ಕಪ್ ನಡೀತಾ ಹೋಗುತ್ತೆ. ಎವ್ರಿ 2 ಇಯರ್ಸ್ ಇದ್ರ T20 ಫಾರ್ಮ್ಯಾಟಲ್ಲಿ ನಡೆಯುತ್ತೆ. ಅದಾದಮೇಲೆ ನೆಕ್ಸ್ಟ್ 2 ಇಯರ್ಗೆ ಒಂದು 50 ಓವರ್ ಗೇಮ್ ಇರುತ್ತೆ. ಈ ಏಷ್ಯಾ ಕಪ್ ಕ್ರಿಕೆಟ್ನ ಏಕೈಕ ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಆಗಿದೆ ಮತ್ತು ವಿಜೇತ ತಂಡ ಏಷ್ಯಾದ ಚಾಂಪಿಯನ್ ಆಗುತ್ತದೆ. ಏನಿದೆ ಅರ್ಥ ಅಂದರೆ, ಈ ಒಂದು ಏಷ್ಯಾ ಕಪ್ ಏನಾಗುತ್ತಲ್ಲ, ಈ ಒಂದು ಏಷ್ಯಾ ಕಪ್ಪು ಕಾಂಟಿನೆಂಟ್ ವೈಸ್ ಏಕೈಕ ಕಪ್ ಆಗಿರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನಾವೇನಾದರೂ ಅಮೆರಿಕಾ ಕಪ್ ಅಂತ ಏನಾದರೂ ಇದೆಯಾ, ನಾರ್ತ್ ಅಮೆರಿಕಾ ಕಪ್ ಆಗಲಿ, ಸೌತ್ ಅಮೆರಿಕಾ ಕಪ್ ಅಂತ ಆಗಲಿ, ಅಥವಾ ಯುರೋಪ್ ಕಪ್ ಅಂತ ಆಗಲಿ ಕ್ರಿಕೆಟಲ್ಲಿ ಇಲ್ಲ. ಬಟ್ ಏಷ್ಯಾ ಕಪ್ ಅಂತ ಇರುತ್ತೆ. ಸೊ ಇದೊಂದು ಕಾಂಟಿನೆಂಟ್ ರಿಲೇಟೆಡ್ ಆಗಿದ್ದು, ಯಾವ ಕಂಟ್ರೀಸ್ ಇದರಲ್ಲಿ ಪಾಲ್ಗೊಳ್ತಾರೆ ಅಂತಂದರೆ ಬರೀ ಏಷ್ಯನ್ ಕಂಟ್ರೀಸ್ ಆಗಿರುತ್ತೆ. ಇಂಡಿಯಾ ಇದೆ, ಪಾಕಿಸ್ತಾನ್ ಇದೆ, ಶ್ರೀಲಂಕಾ ಇದೆ, ಬಾಂಗ್ಲಾದೇಶ್ ಇದೆ, ಈಗ ನೇಪಾಲ್ ಕೂಡ ಬಂದಿದೆ. ಸೊ ಯಾವೊಂದು ಕಂಟ್ರಿ ಏಷ್ಯಾಲ್ ಇರುತ್ತಲ್ಲ ಇದರಲ್ಲಿ ಪಾಲ್ಗೊಳ್ಳುತ್ತೆ. ಇದು ಗೆದ್ದ ನಂತರ ಅವರಿಗೆ ಪ್ರಶಸ್ತಿನೂ ಹೋಗುತ್ತೆ. ಇಲ್ಲಿ ನಾವು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಪಾಯಿಂಟಲ್ಲಿ ಯೋಚನೆ ಮಾಡಬೇಕಾಗಿರೋದು ಏನು ಅಂತಂದರೆ, ಮ್ಯಾಕ್ಸಿಮಮ್ ಏಷ್ಯಾ ಕಪ್ಪಲ್ಲಿ ಗೆದ್ದಿರುವಂತಹ ದೇಶ ಯಾವುದು ಅಂತಂದರೆ ಅದು ಭಾರತ. 7 ಪ್ರಶಸ್ತಿಗಳೊಂದಿಗೆ
6 ODI ಪ್ಲಸ್ 1 T20I ಪಂದ್ಯಾವಳಿಯಲ್ಲಿ ಅತ್ಯಂತ ಇಂಪಾರ್ಟೆಂಟ್ ತಂಡವಾಗಿದೆ. ಸೆಕೆಂಡ್ ಯಾವುದು? ಶ್ರೀಲಂಕಾ. ಥರ್ಡ್ ಯಾವುದು? ಅದು ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ಮೊದಲ ಏಷ್ಯಾ ಕಪ್ ಎಲ್ಲಿ ನಡೆಯುತ್ತೆ? ಶಾರ್ಜಾಲ್ ನಡೆಯುತ್ತೆ. 1984ರಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಶಾರ್ಜಾದಲ್ಲಿ ನಡೆದಿತ್ತು. ಇದು ODI ಮತ್ತು T20 ಸ್ವರೂಪಗಳ ನಡುವೆ ಪ್ರತಿ 2 ವರ್ಷಗಳಿಗೊಮ್ಮೆ ಪರ್ಯಾಯವಾಗಿ ನಡೆಯುತ್ತದೆ. ಈ ವರ್ಷದ ಪಂದ್ಯಾವಳಿ ಎಲ್ಲಿ ನಡೀತಿದೆ? ಇದರ ಆತಿಥ್ಯವನ್ನು ಪಾಕಿಸ್ತಾನ ವಹಿಸಿದೆ. ಅಂದರೆ ಈ ಒಂದು ಪಂದ್ಯ ಏನಿರುತ್ತೆ ಏಷ್ಯಾ ಕಪ್, ಇದ್ರ ಹೋಸ್ಟ್ ಯಾರು? ಪಾಕಿಸ್ತಾನ ಆಗಿದೆ. ಬಟ್ ನೀವೊಂದು ತಿಳ್ಕೊಳ್ಬೋದು, ಇಂಡಿಯಾ ಪಾಕಿಸ್ತಾನಕ್ಕೆ ಹೋಗ್ತಿಲ್ಲ. ಯಾಕೆ ಅಂತಂದರೆ ಇಲ್ಲಿ ಸುಮಾರು ಸನ್ನಿವೇಶಗಳು ಅಥವಾ ಎಕ್ಸಾಂಪಲ್ಸ್ ತೊಗೊಳ್ಳೋದಾದರೆ, ಒಂದ್ಸರಿ ಶ್ರೀಲಂಕನ್ ಕ್ರಿಕೆಟರ್ಸ್ ಪಾಕಿಸ್ತಾನಕ್ಕೆ ಹೋಗಿರ್ತಾರೆ, ಅಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆಗಿರುತ್ತೆ. ಈಗ ಇಂಡಿಯಾ ಮತ್ತು ಪಾಕಿಸ್ತಾನ ರಿಲೇಷನ್ಶಿಪ್ ಅಷ್ಟು ಚೆನ್ನಾಗಿಲ್ಲ, ನಮ್ಮ ಪ್ಲೇಯರ್ಸ್ ಅಲ್ಲಿ ಹೋಗಿದ್ದಲ್ಲಿ ಏನಾದರೂ ಪ್ರಾಬ್ಲಮ್ ಆಗಬಹುದಾ ಅಂತ ಹೇಳಿ ಪಾಕಿಸ್ತಾನಕ್ಕೆ ಇಂಡಿಯನ್ ಪ್ಲೇಯರ್ಸ್ ಹೋಗ್ತಿಲ್ಲ. ಬಟ್ ಇದ್ರ ಆಲ್ಟರ್ನೇಟಿವ್ ಆಗಿ ಏನಾಗುತ್ತೆ ಅಂತಂದರೆ, ಕೆಲವೊಂದು ಪಂದ್ಯಾವಳಿಗಳು ಪಾಕಿಸ್ತಾನಲ್ಲಿ ನಡೆಯುತ್ತೆ, ಬಟ್ ಇಂಡಿಯಾ ಪಾಕಿಸ್ತಾನ್ ಮತ್ತು ಇಂಡಿಯಾ ಮತ್ತು ಎಲ್ಲೆಲ್ಲಿ ಆಡುತ್ತೋ ಅದೆಲ್ಲ ಶ್ರೀಲಂಕಾ ಅಲ್ಲಿ ನಡೆಯುತ್ತೆ. ಸೊ ಕೋ ಹೋಸ್ಟ್ ಬಂದು ಶ್ರೀಲಂಕಾನೂ ಇರುತ್ತೆ, ಬಟ್ ಮೇಜರ್ ಹೋಸ್ಟ್ ಬಂದು ಪಾಕಿಸ್ತಾನ ಆಗಿರುತ್ತೆ. ಸೊ ಈ ಏಷ್ಯಾ ಕಪ್ದು ಪ್ರತಿತಿ ಈ ಒಂದು ಯುನೀಕ್ನೆಸ್ ಏನು ಅಂತಂದರೆ, ಈ ಒಂದು ಮೊದಲನೇ ಬಾರಿಗೆ ಪಾಕಿಸ್ತಾನದಲ್ಲಿ ನಡೆಯುತ್ತಿದ್ದರೂ ಶ್ರೀಲಂಕಾದಲ್ಲಿ ಇಂಡಿಯಾ ಮತ್ತು ಇತರೆ ಮ್ಯಾಚಸ್ ಶ್ರೀಲಂಕಾ ಅಲ್ಲೂ ನಡೆಯುತ್ತೆ. ಭಾರತ ಕ್ರಿಕೆಟ್ ತಂಡ ಪಾಕಿಸ್ತಾನಕ್ಕೆ ಭೇಟಿ ನೀಡಿ ಟೂರ್ನಿಯಲ್ಲಿ ಭಾಗವಹಿಸಿ ಹಿಂದೇಟು ಹಾಕುತ್ತದೆ. ಸಾಕಷ್ಟು ಚರ್ಚೆಯ ನಂತರ ಭಾರತವು ಹೈಬ್ರಿಡ್ ಮಾದರಿಯಲ್ಲಿ ಆಡಲು ಒಪ್ಪಿಕೊಂಡಿದ್ದು, ಇಲ್ಲಿ ಭಾರತವು ತನ್ನ ಎಲ್ಲ ಪಂದ್ಯಗಳನ್ನು ಬೇರೆ ದೇಶದಲ್ಲಿ ಆಡುತ್ತದೆ ಮತ್ತು ಇತರ ಕೆಲವು ಪಂದ್ಯಗಳನ್ನು ಪಾಕಿಸ್ತಾನದಲ್ಲಿ ಆಯೋಜಿಸಲಾಗುತ್ತದೆ. ಇದು ಬಹು ದೇಶಗಳ ಸಹ ಆತಿಥ್ಯ ವಹಿಸುವ ಮೊದಲ ಏಷ್ಯಾ ಕಪ್ ಆಗಿರುತ್ತದೆ. 4 ಪಂದ್ಯಗಳು ಪಾಕಿಸ್ತಾನದಲ್ಲಿ ನಡೆಯಲಿದ್ದು, ಉಳಿದ 9 ಪಂದ್ಯಗಳು ಶ್ರೀಲಂಕಾದಲ್ಲಿ ನಡೆಯುತ್ತದೆ. ಇದನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ದಿ ಆಬ್ಜೆಕ್ಟಿವ್ ಆಫ್ ಏಷ್ಯಾ ಕಪ್ ಏನು? ಒಂದು ಸಾಲಿಡ್ಯಾರಿಟಿ ತರಲಿಕ್ಕೋಸ್ಕರ ಈ ಏಷ್ಯಾ ಕಪ್ನ ಸ್ಪಾನ್ಸರ್ ಮಾಡ್ತಾರೆ. ಆ ಗುಡ್ ವಿಲ್ ಜನ್ರೇಷನ್ಗೋಸ್ಕರ, ಆ ಒಂದು ಬಾನ್ಹಮಿಗೋಸ್ಕರ, ಆ ಒಂದು ಫ್ರೆಂಡ್ಶಿಪ್ನ ಡೆವಲಪ್ ಮಾಡಲಿಕ್ಕೋಸ್ಕರ, ಸ್ಪೋರ್ಟ್ಸ್ಮೆನ್ ಸ್ಪಿರಿಟ್ನ ಇನ್ಕಲ್ಕೇಟ್ ಮಾಡಲಿಕ್ಕೋಸ್ಕರ ಈ ಒಂದು ಏಷ್ಯಾ ಕಪ್ನ ಸ್ಟಾರ್ಟ್ ಮಾಡ್ತಾರೆ. ಈ ಎಲ್ಲ ಇಂಪಾರ್ಟೆಂಟ್ ಫ್ಯಾಕ್ಚುಯಲ್ ಡೇಟಾ ನಿಮಗೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಇಲ್ಲಿ ತನಕ ಏನು ಡಿಸ್ಕಸ್ ಮಾಡಿದ್ದೀವಿ ಅದೆಲ್ಲ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಈಗ ಮೇನ್ಸ್ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಏನು ನೋಡಬೇಕಾಗುತ್ತೆ? ನಾವು ಇದರ ಲಾರ್ಜರ್ ಪಿಕ್ಚರ್ ತೊಗೊಳ್ಬೇಕಾಗತ್ತೆ. ಅಂದರೆ ಏಷ್ಯಾ ಕಪ್ ಪ್ರಾಮುಖ್ಯತೆ ಏನು? ಪಿಂಗ್ ಪಾಂಗ್ ರಾಜತಾಂತ್ರಿಕತೆ ಅಂದರೆ ಏನು? ಅಂದರೆ ಡಿಪ್ಲೊಮೆಸಿ, ಪಿಂಗ್ ಪಾಂಗ್ ಡಿಪ್ಲೊಮೆಸಿ ಅಂದರೆ ಏನು? ಮತ್ತು ಇದರ ಮಹತ್ವ, ಕ್ರಿಕೆಟ್ಗೆ ಹೇಗೆ ನಾನು ಇಂಪೋರ್ಟ್ ಮಾಡ್ಕೊಳ್ಳೋಕ್ಕಾಗತ್ತೆ ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಏಷ್ಯಾ ಕಪ್ ಪ್ರಾಮುಖ್ಯತೆ: ಉನ್ನತ ಮಟ್ಟದ ನಾಯಕರು, ಮಧ್ಯಮ ಶ್ರೇಣಿಯ ಗಣ್ಯರು, ಮಾಧ್ಯಮಗಳು, ವ್ಯಾಪಾರ ಮತ್ತು ಸಾಮಾನ್ಯ ಜನರೊಂದಿಗೆ ಅನಧಿಕೃತ ಸಭೆಗಳ ಮೂಲಕ ಸಂವಹನ ಹೆಚ್ಚಿಸಲು ಮತ್ತು ಗಡಿಯುದ್ದಕ್ಕೂ ನಕಾರಾತ್ಮಕ ಸ್ಟೀರಿಯೋಟೈಪ್ಗಳನ್ನು ಮುರಿಯಲು ಕ್ರಿಕೆಟ್ ಬಹುಸಂಖ್ಯೆಯ ಟ್ರ್ಯಾಕ್ಗಳಲ್ಲಿ ಕೆಲಸ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಏನಿದು ಅರ್ಥ ಅಂದರೆ, ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ನಮಗೆ ಗೊತ್ತಿರೋ ಹಾಗೆ ಡಿಪ್ಲೊಮೆಸಿಯಲ್ಲಿ 2 ಪದಗಳಿದೆ. ಒಂದು ಹಾರ್ಡ್ ಪವರ್ ಅಂತ ಕರಿತೀವಿ, ಇನ್ನೊಂದು ಸಾಫ್ಟ್ ಪವರ್ ಅಂತ ಕರಿತೀವಿ. ಹಾರ್ಡ್ ಪವರ್ ಅಂದರೆ ಏನು? ಹಾರ್ಡ್ ಪವರ್ ಅಂತಂದರೆ ಒಂದು ಕಂಟ್ರಿ ಇನ್ನೊಂದು ಕಂಟ್ರಿಗೆ ಭಯಪಡಿಸಿ ಅದಕ್ಕೆ ಬೇಕಾಗಿರುವಂತಹ ಆಬ್ಜೆಕ್ಟಿವ್ಗಳನ್ನು ಫುಲ್ಫಿಲ್ ಮಾಡಿಕೊಳ್ಳುವಂಥದ್ದು. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ಲು ಚೈನಾ ಇರುತ್ತೆ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಏನಾದರೂ ಇರಾಕ್ ಕಡೆಯಿಂದ ಒಂದಷ್ಟು ಕೆಲಸಗಳು ಮಾಡಿಸ್ಕೊಳ್ಬೇಕಾಗತ್ತೆ, ಅಥವಾ ಇರಾನ್ ಕಡೆಯಿಂದ ಒಂದಷ್ಟು ಕೆಲಸಗಳು ಮಾಡಿಸ್ಕೊಳ್ಬೇಕಾಗತ್ತೆ. ಸೊ ಅವ್ರಿಗೊಂದು ಹೇಳ್ತಾರೆ, ನೀವು ಇರಾನ್ ಅಂತ ಏನಿದ್ದೀರಾ, ನೀವೊಂದು ಈ ಒಂದು ಆಬ್ಜೆಕ್ಟಿವ್ದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದು ಮೀಟ್ ಮಾಡಬೇಕು ಅಂತ ಒಂದು ಮಾತುಕತೆ ನಡೆಯುತ್ತೆ. ಡೈರೆಕ್ಟ್ ಮಾತುಕತೆ ನಡೀದೇ ಇರಬಹುದು. ಅಂಥ ಸಮಯದಲ್ಲಿ ಇವರೊಂದು ಥ್ರೆಟ್ನ ಕಳಿಸ್ತಾರೆ, ನೀವೇನಾದರೂ ಈ ಒಂದು ಟೈಮಲ್ಲಿ ಈ ಒಂದು ಫುಲ್ಫಿಲ್ಮೆಂಟ್ನ ಮಾಡದೇ ಇದ್ದಲ್ಲಿ ನಾವು ನಿಮಗೆ ಥ್ರೆಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಮಿಲಿಟ್ರಿನ ಕಳಿಸ್ತಾರಲ್ಲ ಅಥವಾ ಎಕನಾಮಿಕ್ ಸ್ಯಾಂಕ್ಷನ್ಸ್ ಹಾಕ್ತಾರಲ್ಲ, ಅದನ್ನು ಹಾರ್ಡ್ ಪವರ್ ಅಂತ ಕರಿತೀವಿ. ಸೊ ಹಾರ್ಡ್ ಪವರ್ ಅಂದರೆ ಏನು ಮತ್ತು ಸಾಫ್ಟ್ ಪವರ್ ಅಂದರೆ ಏನು? ಈ ಹಾರ್ಡ್ ಪವರ್ ಅನ್ನೋದನ್ನು ನಮ್ಮ ಪೊಲಿಟಿಕಲ್ ಸೈಂಟಿಸ್ಟ್ ಒಬ್ರು ಇರ್ತಾರೆ, ಅವ್ರ ಹೆಸರು ಜೋಸೆಫ್ ನಾಯ್ ಅಂತ. ಅವ್ರು ಹೇಳೋದು ಏನು ಅಂದರೆ, ಹಾರ್ಡ್ ಪವರ್ ಅಂದರೆ ಮೇಕಿಂಗ್ ಯೂಸ್ ಆಫ್ ದ ಮಿಲಿಟ್ರಿನ ಅಥವಾ ಎಕನಾಮಿಕ್ ಸ್ಯಾಂಕ್ಷನ್ಸ್ನ ಅಥವಾ ಫೋರ್ಸ್ಫುಲ್ ಆಗಿ ಮಾಡಿಸುವಂತಹ ಕಾರ್ಯಗಳನ್ನು ಹಾರ್ಡ್ ಪವರ್ ಅಂತ ಕರಿತೀವಿ. ಸಾಫ್ಟ್ ಪವರ್ ಅಂದರೆ ಏನು? ಸಾಫ್ಟ್ ಪವರ್ ಅಂದರೆ
ಕಲ್ಚರ್ ಮೂಲಕ. ಆ ಕಲ್ಚರ್ ಮೂಲಕ ಒಂದು ಕಂಟ್ರಿನ ಹೆಲ್ಪ್ ಮಾಡೋದು, ಆ ಒಂದು ಆಬ್ಜೆಕ್ಟಿವ್ನ ಅಡ್ರೆಸ್ ಮಾಡಲಿಕ್ಕೋಸ್ಕರ ಅಕ್ಸೆಪ್ಟ್ ಮಾಡಿಸ್ಕೊಳ್ಳೋ ಅಂಥದ್ದನ್ನು ಸಾಫ್ಟ್ ಪವರ್ ಅಂತ ಕರಿತೀವಿ. ಒಂದು ಎಕ್ಸಾಂಪಲ್ ಕೊಡೋದಾದರೆ, ನಮ್ಮ ಯೋಗ ಡೇ ಅಂತ ನಾವು ಮಾಡ್ತೀವಿ. ಈ ಯೋಗ ಡೇ ಇಂಡಿಯಾ ಸಾಫ್ಟ್ ಪವರು. ನಮ್ಮ ಬಾಲಿವುಡ್ ಮ್ಯೂಸಿಕ್ಕು ಅಥವಾ ಸ್ಯಾಂಡಲ್ವುಡ್ ಮ್ಯೂಸಿಕ್ ಆಗಿರ್ಬೋದು, KGF ಬಂದ ನಂತರ ಅಫ್ಘಾನಿಸ್ತಾನಲ್ಲಿ ಸುಮಾರು ಜನ KGF ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಫ್ರಿಕಾ ಅಲ್ಲಿ KGF ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಕಲ್ಚರಲ್ ಆಸ್ಪೆಕ್ಟ್ ಇರುತ್ತಲ್ಲ, ಅದನ್ನು ನಾವು ಸಾಫ್ಟ್ ಪವರ್ ಅಂತ ಕರಿತೀವಿ. ಸೊ ಒಂದು ಕಂಟ್ರಿ ಇನ್ನೊಂದು ಕಂಟ್ರಿಗೆ ಅದರ ಕಲ್ಚರ್ ಮೂಲಕ, ಅದರ ಸಿನಿಮಾಗಳ ಮೂಲಕ, ಅದರ ಹಾಡುಗಳ ಮೂಲಕ, ಅದರ ಸೀರಿಯಲ್ಸ್ಗಳ ಮೂಲಕ ಕನ್ವಿನ್ಸ್ ಮಾಡುತ್ತಲ್ಲ, ಅದನ್ನು ಸಾಫ್ಟ್ ಪವರ್ ಅಂತ ಕರಿತೀವಿ. ಸೊ ಹಾರ್ಡ್ ಪವರ್ ಅಂದರೆ ಮಿಲಿಟ್ರಿ ಪವರ್ ಇರುತ್ತೆ, ಮೈಟ್ ಇರುತ್ತೆ, ಎಕನಾಮಿಕ್ ಸ್ಯಾಂಕ್ಷನ್ಸ್ ಇರುತ್ತೆ. ಸಾಫ್ಟ್ ಪವರ್ ಅಂದರೆ ನಾವು ಒಂದು ರಿಕ್ವೆಸ್ಟ್ ಮಾಡ್ತೀವಿ, ನಮ್ಮದೊಂದು ಕಲ್ಚರ್ ಇದೆ, ನಮ್ಮ ಕ್ವೆಝೀನ್ ಕೂಡ ಒಂದು ಇದಾಗ್ಬೋದು. ಇವಾಗ ಬಿರಿಯಾನಿ ಬಗ್ಗೆ ಮಾತಾಡ್ತಿದ್ವಿ, ಜಸ್ಟ್ ಟು ಬ್ರಿಂಗ್ ಇನ್ ಅ ಕಾನ್ಸೆಪ್ಟ್. ಬಿರಿಯಾನಿ ಬಗ್ಗೆ ಮಾತಾಡ್ತೀವಿ, ನಮ್ಮ ಇಡ್ಲಿಗಳ ಬಗ್ಗೆ ಮಾತಾಡ್ತೀವಿ, ದೋಸೆಗಳ ಬಗ್ಗೆ ಮಾತಾಡ್ತೀವಿ. ಈ ಕ್ವೆಝೀನ್ ಅಂತ ಏನು ಕರಿತೀವಲ್ಲ, ಈ ಕ್ವೆಝೀನ್ ಮೂಲಕ ನಾನೊಂದು ಕಂಟ್ರಿನ ಇನ್ಫ್ಲೂಯೆನ್ಸ್ ಮಾಡ್ಬೋದು ಅಂತಂದರೆ ಅದು ಸಾಫ್ಟ್ ಪವರ್ ಆಗಿರುತ್ತೆ. ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ, ಪ್ಯಾಕ್ಸ್ ಇಂಡಿಕಾ ಅಂತ ಒಂದು ಬುಕ್ ಇದೆ. ಈ ಬುಕ್ನ ಬರೆದಿರೋರು ನಮ್ಮ ಶಶಿ ತರೂರ್ ಅವರು. ಇವರು MP, ನಿಮಗೂ ಎಲ್ಲರಿಗೂ ಗೊತ್ತಿರ್ತಾರೆ. ಅವ್ರು ಹೇಳ್ತಾರೆ, ಸಂಜೆ 7 to 7:30 ನಮಗೆ ಗೊತ್ತು ಆಫ್ಘಾನಿಸ್ತಾನಲ್ಲಿ ತಾಲಿಬಾನ್ ರೂಲ್ ಎಲ್ಲ ಇರುತ್ತೆ. ಬಟ್ 7 to 7:30 ಏನಿರುತ್ತೆ ಅಂದರೆ, ಇಂಡಿಯನ್ ಸೀರಿಯಲ್ ಇರುತ್ತಲ್ಲ, ಅತ್ತೆ ಮತ್ತು ಸೊಸೆಯ ಜಗಳ, ಇನ್ನೊಂದು ಮತ್ತೊಂದು, ಈ ಸೀರಿಯಲ್ನ 7 to 7:30 ಅಫ್ಘಾನಿಸ್ತಾನ ಕಂಟಿನ್ಯೂಸ್ ಆಗಿ ನೋಡೋರಂತೆ. ಸೊ ಈ ಸಾಫ್ಟ್ ಪವರ್ ಏನಿರುತ್ತಲ್ಲ, ಈ ಸಾಫ್ಟ್ ಪವರು ಕಲ್ಚರಲ್ ಆಸ್ಪೆಕ್ಟ್ನ ತರುತ್ತೆ, ಅಟ್ ದ ಸೇಮ್ ಟೈಮ್ ಒಂದು ಇನ್ಫ್ಲೂಯೆನ್ಸ್ ಮಾಡುತ್ತೆ. ಸೊ ಹಾಗಾಗಿ ಈ ಒಂದು ಏಷ್ಯಾ ಕಪ್ ಏನಿರುತ್ತಲ್ಲ, ಅದು ಒಂದು ಸಾಫ್ಟ್ ಪವರು, ಅದು ಒಂದು ಸ್ಪೋರ್ಟ್ಸು, ಅದು ಒಂದು ಸ್ಪೋರ್ಟ್ಸ್ ಡಿಪ್ಲೊಮೆಸಿನ ಎನ್ಹ್ಯಾನ್ಸ್ ಮಾಡುವಂಥದ್ದು. ಸೊ ಸಾಫ್ಟ್ ಪವರ್ ಮೋಡಲ್ಲಿ ಕ್ರಿಕೆಟ್ ಡಿಪ್ಲೊಮೆಸಿನ ಎನ್ಹ್ಯಾನ್ಸ್ ಮಾಡುವಂಥದ್ದೇ ಈ ಒಂದು ಏಷ್ಯಾ ಕಪ್ಪು. ಏಷ್ಯಾ ಕಪ್ಪಲ್ಲಿ ಏನಾಗುತ್ತೆ, ಆಬ್ಜೆಕ್ಟಿವಿಟಿ ಬಂದು ಗುಡ್ ವಿಲ್ಲು, ಆಬ್ಜೆಕ್ಟಿವಿಟಿ ಬಂದು ಬಾನ್ಹಮಿ, ಆಬ್ಜೆಕ್ಟಿವಿಟಿ ಬಂದು ಸ್ಪೋರ್ಟ್ಸ್ಮನ್ಶಿಪ್ಪು. ಈ ಸಾಫ್ಟ್ ಪವರ್ ಆಸ್ಪೆಕ್ಟಲ್ಲಿ ಈ ಕ್ರಿಕೆಟ್ ಡಿಪ್ಲೊಮೆಸಿ ಅಂತ ಬರುತ್ತೆ. ನಾನು ನಿಮ್ಗೆ ಇನ್ನೊಂದು ಉದಾಹರಣೆ ಕೊಡ್ತೀನಿ. ಇಲ್ಲಿ ಒಂದು ಪಿಂಗ್ ಪಾಂಗ್ ಡಿಪ್ಲೊಮೆಸಿ ಅಂತ ಕರೆಯುತ್ತೆ. ಈ ಪಿಂಗ್ ಪಾಂಗ್ ಡಿಪ್ಲೊಮೆಸಿ ಅಂದರೆ ಏನು ಅಂತಂದರೆ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಮತ್ತು ಚೈನಾ ನಡುವೆ ಒಂದಷ್ಟು ಒಳ್ಳೆ ಸಂಬಂಧ ಇರಲ್ಲ. ಇದು ಲೆಟ್ಸ್ ಗೋ ಬ್ಯಾಕ್ ಟು ದ 1970s ಅಂತ ಯೋಚನೆ ಮಾಡಿದೆ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಸ್ಯಾಂಕ್ಷನ್ಸ್ ಹಾಕಬೇಕು ಅಂತಿರುತ್ತೆ ಚೈನಾ ಮೇಲೆ. ಯಾಕೆ ಅಂತಂದರೆ, ಚೈನೀಸ್ ಮಾಡೆಲ್ ಅಂತ ಏನಿರುತ್ತೆ ಅದು ಕಮ್ಯುನಿಸ್ಟ್ ಮಾಡೆಲ್ ಆಗಿರುತ್ತೆ. ಈ ಯುನೈಟೆಡ್ ಸ್ಟೇಟ್ಸ್ ಆಫ್ ಮಾಡೆಲ್ ಏನಿರುತ್ತೆ ಅದು ಕ್ಯಾಪಿಟಲಿಸ್ಟಿಕ್ ಮಾಡೆಲ್ ಇರುತ್ತೆ. ಇವರಿಬ್ಬರಿಗೂ ಯಾವಾಗಲೂ ಒಂದು ಟಸಲ್ ಇರುತ್ತೆ, ಒಂದು ಫೈಟ್ ಇರುತ್ತೆ ಇಂಡೈರೆಕ್ಟ್ ಆಗಿ. ಈ ಒಂದು ಫೈಟ್ನ ರೆಡ್ಯೂಸ್ ಮಾಡಲಿಕ್ಕೋಸ್ಕರ ಅವರೊಂದು ಪಿಂಗ್ ಪಾಂಗ್ ಡಿಪ್ಲೊಮೆಸಿ ಅಂತ ಕರೀತಾರೆ. ಏನು ಈ ಪಿಂಗ್ ಪಾಂಗ್ ಡಿಪ್ಲೊಮೆಸಿ ಅಂತಂದರೆ, ಈ ಟೇಬಲ್ ಟೆನ್ನಿಸ್ ಆಡ್ತಾರಲ್ಲ, ಅವ್ರನ್ನ ಪಿಂಗ್ ಪಾಂಗ್ ಪ್ಲೇಯರ್ಸ್ ಅಂತ ಕರೀತಾರೆ. ಸೊ ಈ ಟೇಬಲ್ ಟೆನ್ನಿಸ್ನ ಇಲ್ಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕನ್ ಟೇಬಲ್ ಟೆನ್ನಿಸ್ ಪ್ಲೇಯರ್ಸ್ ಅಲ್ಲೋಗಿ ಆಡುವಂಥದ್ದು, ಅಲ್ಲಿನ ಸ್ಪೋರ್ಟ್ಸ್ಮೆನ್ ಇಲ್ಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಲ್ಲಿ ಬಂದು ಆಡುವಂಥದ್ದು. ಸೊ ಇದನ್ನು ಪಿಂಗ್ ಪಾಂಗ್ ಡಿಪ್ಲೊಮೆಸಿ ಅಂತ ಕರೀತಾರೆ. ಏನಿದು ಅಂತಂದರೆ, ಸ್ಪೋರ್ಟ್ಸ್ ಮೂಲಕ ಒಂದು ಕಂಟ್ರಿನ ಅಥವಾ ಇನ್ನೊಂದು ಕಂಟ್ರಿಯ ಮಧ್ಯೆ ಏನೇನು ಸಣ್ಣ ಸಣ್ಣ ಪ್ರಾಬ್ಲಮ್ಸ್ ಇರುತ್ತಲ್ಲ, ಆ ಸಣ್ಣ ಪ್ರಾಬ್ಲಮ್ಸ್ನ ಹೋಗ್ಲಾಡ್ಸಿಕ್ಕೋಸ್ಕರ ಅದನ್ನು ಸ್ಪೋರ್ಟ್ಸ್ ಡಿಪ್ಲೊಮೆಸಿ ಮೂಲಕ ಎನ್ಹ್ಯಾನ್ಸ್ ಮಾಡ್ತಾ ಹೋಗ್ತಾರೆ. ಈ ಪ್ರಾಬ್ಲಮನ್ನು ಕಡಿಮೆ ಮಾಡೋಣ, ಅದು ಫ್ರೆಂಡ್ಶಿಪ್ನ ಜಾಸ್ತಿ ಮಾಡೋಣ ಅಂತ ಹೇಳದೆ ಈ ಪಿಂಗ್ ಪಾಂಗ್ ಡಿಪ್ಲೊಮೆಸಿ. ಈ ಪಿಂಗ್ ಪಾಂಗ್ ಡಿಪ್ಲೊಮೆಸಿನ ನಾವು ಕ್ರಿಕೆಟ್ಗೆ ತರೋದಾದರೆ ಅದನ್ನು ನಾವು ಇಂಡಿಯಾ ಮತ್ತು ಪಾಕಿಸ್ತಾನ್ ಮಧ್ಯೆ ತರಬಹುದು, ನಾವು ಇಂಡಿಯಾ ಮತ್ತು ಶ್ರೀಲಂಕಾ ಮಧ್ಯೆ ತರಬಹುದು, ಏಷ್ಯಾ ಆ್ಯಸ್ ಎ ಹೋಲ್ನ ತರಬಹುದು. ಸೊ ಈ ಒಂದು ಕ್ರಿಕೆಟ್ ಡಿಪ್ಲೊಮೆಸಿ ಇದೆಯಲ್ಲ, ಈ ಕ್ರಿಕೆಟ್ ಡಿಪ್ಲೊಮೆಸಿ ಸಾಫ್ಟ್ ಡಿಪ್ಲೊಮೆಸಿ ಆಗುತ್ತೆ. ಅದೇ ತರಹನೇ ಪಿಂಗ್ ಪಾಂಗ್ ಡಿಪ್ಲೊಮೆಸಿ ಅಂದರೆ ಸ್ಪೋರ್ಟ್ಸ್ ಡಿಪ್ಲೊಮೆಸಿ ಈ ಹಿಂದೆ ಸುಮಾರು ಸತಿ ಒಂದು ಡಿಫ್ರೆನ್ಸಸ್ ಆಫ್ ಒಪಿನಿಯನ್ ಏನಿದೆಯಲ್ಲ ಅದನ್ನು ಕಡಿಮೆ ಮಾಡಿದೆ. ಸೊ ಭಾರತ ಮತ್ತು ಪಾಕಿಸ್ತಾನಗಳ ನಡುವಿನ ವಿಶ್ವಾಸತೆಯನ್ನು ಹೆಚ್ಚಿಸಲು ಈ ಒಂದು ಸಾಫ್ಟ್ ಪವರ್, ಈ ಒಂದು ಏನು ಡಿಪ್ಲೊಮೆಸಿ, ಕ್ರಿಕೆಟ್ ಡಿಪ್ಲೊಮೆಸಿ ಹೆಚ್ಚಿಸುವಂಥದ್ದು ಆಗುತ್ತೆ. ಸೊ ಈ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಷರ್ಸ್ ಅಂತ ನಾವು ಹೆಂಗೆ ಕರಿತೀವಿ, ಆ ಒಂದು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಷರ್ಸ್ಗೆ ಈ ಒಂದು ಕ್ರಿಕೆಟ್ ಡಿಪ್ಲೊಮೆಸಿ ಹೆಲ್ಪ್ ಆಗ್ತಾ ಹೋಗುತ್ತೆ. ಇದು ಕಾರ್ಯನಿರ್ವಹಿಸುವ ವಿಧಾನವೇನೆಂದರೆ ಟ್ರ್ಯಾಕ್ 2 ಮತ್ತು ಟ್ರ್ಯಾಕ್ 3 ಡಿಪ್ಲೊಮೆಸಿ ಆಗಿರುತ್ತೆ. ನಮಗೆ 3 ಟೈಪ್ಸ್ ಆಫ್ ಡಿಪ್ಲೊಮೆಸಿ ನೋಡ್ಬೋದು. ಏನಿದು 3 ಟೈಪ್ಸ್ ಆಫ್ ಡಿಪ್ಲೊಮೆಸಿ? ಟ್ರ್ಯಾಕ್ 1 ಡಿಪ್ಲೊಮೆಸಿ ಅಂತ ಕರಿತೀವಿ. ಗೌರ್ಮೆಂಟ್ ಆಫ್ ಒನ್ ಕಂಟ್ರಿ ಏನಿರುತ್ತಲ್ಲ, ಇವಾಗ ಇಂಡಿಯನ್ ಗೌರ್ಮೆಂಟ್ ಇರುತ್ತೆ, ಪಾಕಿಸ್ತಾನ್ ಗೌರ್ಮೆಂಟ್ ಇರುತ್ತೆ. ಸೊ ಇಂಡಿಯನ್ ಮತ್ತು ಪಾಕಿಸ್ತಾನ್ ಗೌರ್ಮೆಂಟ್ ಡೈರೆಕ್ಟಾಗಿ ಡಿಸ್ಕಷನ್ ಮಾಡೋದನ್ನು ಟ್ರ್ಯಾಕ್ 1 ಡಿಪ್ಲೊಮೆಸಿ ಅಂತ ಕರಿತೀವಿ.
ಟ್ರ್ಯಾಕ್ ಟು ಡಿಪ್ಲೊಮೆಸಿ ಅಂತಂದರೆ ಏನು, ಈಗ NGOs ಆಗಿರಬಹುದು ಅಥವಾ ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ಇಂಡೈರೆಕ್ಟ್ ಕಾನ್ವರ್ಸೇಷನ್ಸ್ ಆಗಿರ್ಬೋದು, NGO ಅಥವಾ ಕಂಪ್ನೀಸ್ಗಳ ಮಧ್ಯೆ. ಒಂದು ಕಂಪ್ನಿ ಲೆಟ್ಸ್ ಸೇ ಪೆಪ್ಸಿ ಅಂತ ಒಂದು ಕಂಪ್ನಿ ಪಾಕಿಸ್ತಾನಲ್ಲೂ ಆಪ್ರೇಟ್ ಮಾಡ್ತಿದೆ, ಇಂಡಿಯಾಲ್ಲೂ ಆಪ್ರೇಟ್ ಮಾಡ್ತಿದೆ. ಇವ್ರು ಇಂಡೈರೆಕ್ಟಾಗಿ ಇವರಿಬ್ಬರು ಈ ಒಂದು ಪೆಪ್ಸಿ ಅನ್ನೋ ಕಂಪ್ನಿ ಇಂಡಿಯಾ ಮತ್ತು ಪಾಕಿಸ್ತಾನ ಮಧ್ಯೆ ಒಂದು ಸೌಹಾರ್ದತೆ ಡೆವಲಪ್ ಮಾಡ್ಬೋದು. ಇದನ್ನು ಟ್ರ್ಯಾಕ್ ಟು ಡಿಪ್ಲೊಮೆಸಿ ಅಂತ ಕರಿತೀವಿ. ಟ್ರ್ಯಾಕ್ 3 ಡಿಪ್ಲೊಮೆಸಿ ಅಂದರೆ ಏನು, ಪೀಪಲ್ ಟು ಪೀಪಲ್ ಕಲೆಕ್ಷನ್ ಇರ್ಬೋದು. ಅಡ್ನಾನ್ ಸ್ವಾಮಿಯವ್ರು ಬಂದು ಹಾಡಾಡ್ತಾರೆ ಅಥವಾ ಇಲ್ಲಿನ ಯಾವುದೋ ಆ್ಯಕ್ಟರ್ ಶಾರುಖ್ ಖಾನ್ ಅನ್ನೋರನ್ನ ಅಲ್ಲಿ ಇಷ್ಟಪಡ್ತಾರೆ. ಇನ್ಫ್ಯಾಕ್ಟ್ ನಮ್ಮ ಯಶ್ನ ಕೂಡ KGF ನೋಡಿದ ನಂತರ ಸುಮಾರು ಪಾಕಿಸ್ತಾನಿಗಳು ಇಷ್ಟಪಟ್ಟಿರ್ತಾರೆ. ಸೊ ಈ ಟ್ರ್ಯಾಕ್ ಟು ಡಿಪ್ಲೊಮೆಸಿ ಅಂದರೆ ಏನು, ಇದು NGOಗಳು ಮಾಡಬಹುದು ಅಥವಾ ಕಂಪ್ನಿಗಳು ಮಾಡ್ಬೋದು. ಟ್ರ್ಯಾಕ್ 3 ಡಿಪ್ಲೊಮೆಸಿ ಅಂದರೆ ಏನು, ಪೀಪಲ್ ಟು ಪೀಪಲ್ ಕನೆಕ್ಷನ್ ಆಗಿರುತ್ತೆ. ಸೊ ಹಾಗಾಗಿ ಈ ಒಂದು ಸ್ಪೋರ್ಟ್ಸ್ ಡಿಪ್ಲೊಮೆಸಿ ಅಂತ ಏನಿದೆಯಲ್ಲ, ಕ್ರಿಕೆಟ್ ಡಿಪ್ಲೊಮೆಸಿ ಅಂತ ಏನಿದೆಯಲ್ಲ, ಇದು ಟ್ರ್ಯಾಕ್ 2 ಮತ್ತು ಟ್ರ್ಯಾಕ್ 3 ಡಿಪ್ಲೊಮೆಸಿನ ಎನ್ಹ್ಯಾನ್ಸ್ ಮಾಡ್ತಾ ಹೋಗುತ್ತೆ. ಸೊ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದರೆ, ಏಷ್ಯಾ ಕಪ್ ಒಂದು ಆಬ್ಜೆಕ್ಟಿವಲ್ಲಿತ್ತು. ಆ ಆಬ್ಜೆಕ್ಟಿವ್ ಏನು ಅಂತಂದರೆ ಗುಡ್ ವಿಲ್, ಒಂದು ಬಾನ್ಹಮಿನ್ ಡೆವಲಪ್ಮೆಂಟ್ ಮಾಡಲಿಕ್ಕೋಸ್ಕರ ಈ ಏಷ್ಯಾ ಕಪ್ ಏನು ಮಾಡುತ್ತೆ, ಕ್ರಿಕೆಟ್ ಡಿಪ್ಲೊಮೆಸಿನ ಡೆವಲಪ್ ಮಾಡುತ್ತೆ. ಈ ಕ್ರಿಕೆಟ್ ಡಿಪ್ಲೊಮೆಸಿ ಅಂದರೆ ಏನು, ಇಟ್ ಈಸ್ ಅ ಪಾರ್ಟ್ ಆಫ್ ಸಾಫ್ಟ್ ಪವರ್. ಸಾಫ್ಟ್ ಪವರ್ ಅಂದರೆ ಏನು, ಕಲ್ಚರ್ ಮೂಲಕ ಅಥವಾ ಕ್ವೆಝೀನ್ ಮೂಲಕ ಒಂದು ಕಂಟ್ರಿ ಇನ್ನೊಂದು ಕಂಟ್ರಿನ ಇನ್ಫ್ಲೂಯೆನ್ಸ್ ಮಾಡೋಕ್ಕಾಗುತ್ತೆ. ಅದಕ್ಕೆ ನಾನು ಪಿಂಗ್ ಪಾಂಗ್ ಡಿಪ್ಲೊಮೆಸಿ ಅಂತ ಎಕ್ಸಾಂಪಲ್ ಕೊಟ್ಟಿದ್ದು. ಸೊ ಒಂದು ಕಂಟ್ರಿ ಸ್ಪೋರ್ಟ್ಸ್ಮೆನ್ ಇನ್ನೊಂದು ಕಂಟ್ರಿಗೆ ಹೋಗ್ತಾರೆ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕನ್ ಸ್ಪೋರ್ಟ್ಸ್ಮೆನ್ ಚೈನಾಗೆ ಹೋಗ್ತಾರೆ, ಅವರೊಂದು ಫ್ರಿಕ್ಷನ್ ಏನಿರುತ್ತಲ್ಲ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಆ್ಯಂಡ್ ಆ್ಯಸ್ ಅ ರಿಸಲ್ಟ್ ಈ ಒಂದು ಕ್ರಿಕೆಟ್ ಡಿಪ್ಲೊಮೆಸಿ, ಈ ಒಂದು ಸಾಫ್ಟ್ ಪವರ್ ಮೂಲಕ ಏನು ನಾವು ಒಂದು ಗುಡ್ ವಿಲ್ ಜನರೇಟ್ ಮಾಡ್ತೀವಿ, ಸ್ಪೋರ್ಟ್ಸ್ಮೆನ್ಶಿಪ್ ಡೆವಲಪ್ ಮಾಡ್ತೀವಿ. ಆ್ಯಂಡ್ ಅಲ್ಟಿಮೇಟ್ಲಿ ಫ್ರಿಕ್ಷನ್ ಏನಿರುತ್ತಲ್ಲ ಕಂಟ್ರೀಸ್ಗಳ ಮಧ್ಯೆ, ಆ ಒಂದು ಫ್ರಿಕ್ಷನ್ನ ಕಡಿಮೆ ಮಾಡೋಕ್ಕೆ ಹೋಗ್ತೀವಿ. ಸೊ ಕ್ರಿಕೆಟ್ ಜನರ ನಡುವಿನ ಆಂತರಿಕ ಮತ್ತು ಅಂತಾರಾಜ್ಯ ಶಾಂತಿಯ ಪರಿಪೂರ್ಣ ಸೇತುವೆಯಾಗಿ ರೂಪುಗೊಳ್ಳುತ್ತದೆ. ಸೊ ಈ ಏನು ಡಿಫ್ರೆನ್ಸಸ್ ಇರುತ್ತಲ್ಲ, ಆ ಡಿಫ್ರೆನ್ಸಸ್ನ ತೆಗೆದು ಒಂದು ಬ್ರಿಡ್ಜ್ ಆಗುತ್ತೆ. ಏನು, ಒಂದು ಬಾನ್ಹಮಿನ ಎನ್ಹ್ಯಾನ್ಸ್ ಮಾಡಲಿಕ್ಕೋಸ್ಕರ ಈ ಒಂದು ಕ್ರಿಕೆಟ್ ಡಿಪ್ಲೊಮೆಸಿನ ತೊಗೊಂಡು ಹೋಗ್ಬೋದು ಅನ್ನೋದೇ ಇವತ್ತಿನ ಕನ್ಸೆಪ್ಟ್. ಸೊ ನಾವು ಈ ಟಾಪಿಕಲ್ಲಿ ಏನೇನು ಕಲ್ತ್ವಿ, ಏಷ್ಯಾ ಕಪ್ ಬಗ್ಗೆ ಕಲ್ತ್ವಿ, ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಬಗ್ಗೆ ಕಲ್ತ್ವಿ. ಅಟ್ ದ ಸೇಮ್ ಟೈಮ್ ಅನಾಲಿಸಿಸ್ ಪರ್ಸ್ಪೆಕ್ಟಿವಲ್ಲಿ, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಪರ್ಸ್ಪೆಕ್ಟಿವಲ್ಲಿ ನಾವು ಸಾಫ್ಟ್ ಪವರ್ ಅನ್ನೋದನ್ನು ಕಲ್ತ್ವಿ, ಪಿಂಗ್ ಪಾಂಗ್ ಡಿಪ್ಲೊಮೆಸಿ ಅಂತ ಕಲ್ತ್ವಿ, ಆಮೇಲೆ ಸ್ಪೋರ್ಟ್ಸ್ ಡಿಪ್ಲೊಮೆಸಿ, ಕ್ರಿಕೆಟ್ ಡಿಪ್ಲೊಮೆಸಿ ಅಂತ ಕಲ್ತ್ವಿ. ಸೊ ಈ ಎಲ್ಲ ಪಾಯಿಂಟ್ಸು ನಿಮ್ಮ ಪ್ರಿಲಿಮಿನರಿ ಹಾಗೂ ಮೇನ್ಸ್ ಎಕ್ಸಾಮಿನೇಷನ್ಗೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಎಂಡ್ ಮಾಡೋಕ್ಕೆ ಮುಂಚೆ ಇವತ್ತಿನ ಮ್ಯಾಚು ಇವಾಗ ರೈನ್ ಮೂಲಕ ಸ್ಟಾಪ್ ಆಗಿದೆ, ಇಬ್ಬರಿಗೂ ಒಂದೊಂದು ಪಾಯಿಂಟ್ ಕೊಟ್ಟಿದ್ದಾರೆ ಅಂತ ಹೇಳುವ ಮೂಲಕ ನಾನು ಈ ಟಾಪಿಕ್ನ ಎಂಡ್ ಮಾಡ್ತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಒಪಿನಿಯನ್ ಹೇಳಿ. ನಾವೇನಾದರೂ ಇಂಪ್ರೊವೈಸ್ ಮಾಡ್ಕೊಳ್ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಹಾಕಿ. ಆಮೇಲೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ. ಸೊ ದಿಸ್ ಇಟ್ ಫಾರ್ ಟುಡೇ. Thank you for watching. All the best.